ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮೂರಿನ ಜಾತ್ರೆ ಸಂಭ್ರಮ ಹೇಗಿತ್ತು ಅಂತ ತೋರಿಸ್ತೀನಿ. ಬನ್ನಿ ನೋಡಿ, ಇಲ್ಲಿ ಕರಗಡುಬು ತಿಂತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಕರಗಡ್ಮ. ಒಬ್ಬರು ಅರಿತಾ ಇದ್ದಾರೆ, ಒಬ್ಬರು ಬಿಲ್ಲೆ ಮಾಡಿಕೊಡ್ತಾ ಇದ್ದಾರೆ, ಒಬ್ಬರು ತುಂಬಿ ಕವರ್ ಮಾಡ್ತಾ ಇದ್ದಾರೆ, ಮತ್ತು ಇನ್ನೊಬ್ಬರು ಕಲಿಸ್ತಾ ಇದ್ದಾರೆ, ಮತ್ತು ಇನ್ನೊಬ್ಬರು ಎಣ್ಣೆಗೆ ಹಾಕಿ ಕರಿತಾ ಇದ್ದಾರೆ. ಎಲ್ಲರೂ ಸೇರಿಕೊಂಡು ಕರಗಡ್ಬನ್ನ ಮಾಡ್ತಾ ಇದ್ದಾರೆ ನೋಡಿ. ನೆಕ್ಸ್ಟು ಇಲ್ಲಿ ಈ ಮನೇಲಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಇಲ್ಲಿ ಕೂತಿದ್ದಾರೆ ನೋಡಿ, ಒಬ್ಬಟ್ಟು ತಿನ್ನಕ್ಕೆ ರೆಡಿ ಆಗಿದ್ದಾರೆ. ಒಬ್ಬಟ್ಟು ಬೇಕಂತೆ, ಕೊಡಿಯತ್ತೆ ತಿನ್ನಲಿ. ಹೇಗಿದೆ ಒಬ್ಬಟ್ಟು? ನಮ್ಮಲ್ಲಿ ರಾಣಿ ಚಿಕ್ಕಿಗೆ ಯಾವ್ದು ಈಸಿ ಆಗಿರುತ್ತೆ ಆ ಕೆಲ್ಸನೇ ಕೊಡ್ತಾರೆ. ಮಂಗ್ಲತ್ತೆ ಒಬ್ಬಿಟ್ಟ ಯಾವ್ದು ಈಸಿ ಆಗುತ್ತೆ ಆ ಕೆಲ್ಸ ಕೊಡ್ತಾರೆ. ಆ ಸಣ್ಣ ಕೆಲ್ಸನೂ ಏನೆಸಿಬೇಕು? ತಗರಜ ಈ ಚಂಡ್ ಯಾಕೆ ಎಸ್ದೆ ಮಾವ? ನೀನ್ ಚೆಂಡು ಅಂದೆ, ನಾನ್ ಚೆಂಡ್ ಎಸ್ತೆ. ನಾನೇನ್ ಮಾವ ಚೆಂಡೆಸಿ ಅಂದ? ನೀನ್ ಚೆಂಡು. ಅಯ್ಯೋ ಇವರೊಬ್ರು ಚೆಂಡು ಸೂಪರ್ ಆಗಿ ಮಾಡ್ತೀರ ಉಂಡೆ. ಕೆಲಸ ಮಾಡಲ್ಲ. ಎಲ್ಲಾದ್ರೂ ಅಡ್ಗೆ ಕೆಲಸ ಮಂಗಳ ಚಿಕ್ಕಿಯವರೇ ಮಾಡ್ತಿರ್ತಾರೆ. ಮೀನ್ ಚಿಕ್ಕಿ ನೋಡಿ, ಒಬ್ಬರು ಒಬ್ಬಟ್ಟನ್ನ ತಟ್ತಾ ಇದ್ದಾರೆ, ಇನ್ನೊಬ್ಬರು ಹೂರ್ಣನ ತುಂಬಿಕೊಡ್ತಾ ಇದ್ದಾರೆ, ಇನ್ನೊಬ್ಬರು ಬೇಯಿಸ್ತಾ ಇದ್ದಾರೆ. ಒಬ್ಬಟ್ಟು ನೋಡಿ ಯಾವ ರೀತಿ ಊದ್ತಾ ಇದೆ ಅಂತ. ಹೇಗೆ ಮಾಡಿದರೆ ಹೇಗಿರುತ್ತೆ ಅಂತಲೂ ಅವರೇ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಅತ್ತೆಯವರು ಯಾವ ರೀತಿ ಒಬ್ಬಟ್ಟನ್ನ ತಟ್ತಾ ಇದ್ದಾರೆ ಅಂತ. ಎಷ್ಟು ತೆಳ್ಳಗಿದ್ದು ಅಂದರೆ ಒಬ್ಬಟ್ಟು ಬಾಯಿಗೆ ಇಟ್ಟ ತಕ್ಷಣ ಕರಗಬೇಕು ಆ ಥರ ತಟ್ಟಿದ್ರು. ನಮ್ಮ ಅತ್ತೆಯವರು ಕೂಡ ನೀಟಾಗಿ ಹೂರ್ಣನ ತುಂಬಿಕೊಟ್ಟಿದ್ದಾರೆ. ಒಂಚೂರು ಹೂರ್ಣ ವೇಸ್ಟ್ ಆಗಲಿಲ್ಲ, ಆ ರೀತಿ ತುಂಬಿದ್ದಾರೆ ನೋಡಿ. ಆ ಕಡೆ ನಮ್ಮ ಚಿಕ್ಕಿಯವರು ಯಾವ ರೀತಿ ಬೇಯಿಸ್ತಾ ಇದ್ದಾರೆ ಒಬ್ಬಟ್ಟನ್ನ, ಒಂಚೂರು ಒತ್ತಿಸ್ಲಿಲ್ಲ. ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಕಡಲೆಬೇಳೆ ಹಾಕಿ ಒಬ್ಬಟ್ಟು ಮಾಡ್ತಾರೆ, ಆದ್ರೆ ನಮ್ಮ ಸೈಡ್ ಮಾತ್ರ ತೊಗರಿಬೇಳೆ ಒಬ್ಬಟ್ಟೆ ಮಾಡೋದು ನೋಡಿ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಜಾತ್ರೆ ದಿನ ಹಬ್ಬವನ್ನು ಮಾಡ್ತಾ ಇದ್ದಾರೆ, ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಸಿಸ್ಟರ್ಸ್ ನಿಂತಿದ್ದಾರೆ, ಕುಡಿಯೋಕ್ಕೇನೋ ಇಸ್ಕೊಳ್ತಾ ಇದ್ದಾರೆ. ಏನಿದು ಕಾಫಿನಾ? ಸೂಪರಾಗಿತ್ತು, ಬಟ್ ಏನು ಅಂತ ಗೊತ್ತಾಗಲಿಲ್ಲ. ಇಲ್ಲಿ ನಮ್ಮ ಚಿಕ್ಕಿಯವರು ನೋಡಿ ಏನೋ ಜೋಕ್ಸ್ ಹೇಳ್ತಾ ಇದ್ದಾರೆ, ಅದಕ್ಕೆ ನಗಾಡ್ತಾ ಇದ್ದಾರೆ ಎಲ್ಲರೂ. ನಮ್ಮ ದೊಡ್ಡಮ್ಮ ನಿಂತಿದ್ದಾರೆ, ನಮ್ಮ ಅತ್ತೆ ಕೆಲಸನೂ ಮುಗ್ದಿಲ್ಲ, ಇನ್ನೂ ಫಿಲ್ ತುಂಬ್ತಾನೆ ಇದ್ದಾರೆ ಹೂರ್ಣನ. ನಮ್ಮ ಅತ್ತೆನೂ ಒಬ್ಬಟ್ಟು ತೊಟ್ತಾ ಇದ್ದಾರೆ, ನಮ್ಮ ಚಿಕ್ಕಿಯವರು ಬೇಯಿಸ್ತಾ ಇದ್ದಾರೆ. ಇನ್ನೂ ಮುಗ್ದಿಲ್ಲ ಅವ್ರ ಕೆಲಸಗಳೆಲ್ಲ, ಇನ್ನೂ ಮಾಡ್ತಾನೆ ಇದ್ದಾರೆ. ತುಂಬ ಜನ ಇರೋದ್ರಿಂದ ಬೇಗ ಆಗಲ್ಲ ನೋಡಿ ನೋಡಿ ನೋಡಿ. ನಗ್ತಾ ಇದ್ದಾರೆ ನಮ್ಮ ಚಿಕ್ಕಿಯವರು.
ಇದಿಷ್ಟು ಒಬ್ಬಟ್ಟಿನ ಕತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. 2 ದೇವರಿರೋದು, ಒಂದು ಹೊಸಮ್ಮ ಮತ್ತು ಕರಿಯಮ್ಮ ದೇವರು. ನೋಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚಿಕ್ಕಪ್ಪ ಅವರು ಇದ್ದಾರೆ ನೋಡಿ ಅಲ್ಲಿ. ನೆಕ್ಸ್ಟ್ ಇಲ್ಲಿ ದೇವಸ್ಥಾನದಲ್ಲಿ ದೇವ್ರನ್ನೆಲ್ಲ ಕೂರಿಸಿದ್ದಾರೆ. ಊರಿನ ಜನರೆಲ್ಲ ದೇವರಿಗೆ ಮಾಡಿರುವಂತಹ ಅಡಿಗೆನ ತಂದು ನೈವೇದ್ಯ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಚಿಕ್ಕಪ್ಪನೂ ಕೂಡ ಪೂಜೆ ಮಾಡಿಕೊಡ್ತಾ ಇದ್ದಾರೆ ಬಂದಿರೋ ಭಕ್ತಾದಿಗಳಿಗೆ. ನೆಕ್ಸ್ಟು ನಮ್ಮ ಸಿಸ್ಟರು ಕೂಡ ನೈವೇದ್ಯನ ಮಾಡ್ತಾ ಇದ್ದಾರೆ, ಊದ್ಕಡ್ಡಿ ಬೆಳಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಎಲ್ಲರೂ ಬಂದು ಎಡೆ ಕೊಡ್ತಾ ಇದ್ದಾರೆ. ಎಡೆ ಕೊಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ನಂತರ ದೇವರಿಗೆ ಊರೆಲ್ಲ ಮೆರವಣಿಗೆ ಮಾಡಿಸ್ತಾರೆ ನೋಡಿ. ದೇವರಿಗೆ ಏನೇನೆಲ್ಲ ನೈವೇದ್ಯ ಮಾಡಿದ್ದಾರೆ ಅಂದರೆ ತುಂಬ ಮನೇಲಿ ಒಬ್ಬಟ್ಟೆ ಮಾಡಿರೋದು, ಆಮೇಲೆ ಒಂದು ಸ್ವಲ್ಪ ಮನೇಲಿ ಕರ್ಗಡು ಮಾಡಿದ್ದಾರೆ, ಇನ್ನು ಕೆಲವ್ರ ಮನೇಲಿ ಚಿರೋಟಿ ಮಾಡಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಸಾಲು ಕೂತಿದ್ದಾರೆ. ಯಾಕೆ ಹಿಂಗೆ ಕೂತಿದ್ದಾರೆ ನೋಡಿ, ಎಲ್ಲರೂ ಕೂತಿದ್ದಾರೆ. ನಮ್ಮ ಚಿಕ್ಕಿಯವರು, ಅಮ್ಮು, ಮಂಗಳತ್ತೆ, ವನಕ್ಕ, ಅನ್ವಿತಾ, ಮಾಮ, ಅತ್ತೆ, ಅಕ್ಕ. ಅವರೆಲ್ಲ ಮುಯ್ಯಾಕ ಬಂದವ್ರು ಅಲ್ವಾ? ಸುಮ್ಮನೆ ಬಾಬಾ, ನಾನು ರೇಗಿಸ್ಬೇಡ. ಅಲ್ಲಿ ಕುಂತಿರೋರು ನಿನ್ ರಿಸೆಪ್ಷನ್ ಬಂದಿರೋರು ಅಲ್ಲ. ಮತ್ತೆ ಏನಕ್ಕೆ ಕೂತಿದ್ದಾರೆ ಮತ್ತೆ ಇವರೆಲ್ಲ? ಒಬ್ಬ ಎಲೆಕ್ಟ್ರಿಷಿಯನ್, ಇನ್ನೊಬ್ಬ ಬೈಕ್ ಸೆಟ್ನವನು, ಇನ್ನೊಬ್ಬ ಸೀರಿಯಸ್ ಸೆಟ್ನವನು, ಇನ್ನೊಬ್ಬ ಬ್ಯಾಂಡ್ ಬಜಾಯಿಸೋನು, ಇನ್ನೊಬ್ಬ ಚೇರು ಶಾಮಿಯಾನ ಕೊಟ್ಟಿರೋರೆಲ್ಲ ಬ್ಯಾಲೆನ್ಸ್ ತಗೊಂಡು ಬಂದಿಲ್ಲ ಅಂತ ವೇಟಿಂಗ್ ಲಿಸ್ಟ್ ಅಲ್ಲಿ ಕುಂತ್ಕೊಂಡ್ಬಿಟ್ಟವ್ರೆ. ಕಚಡ ನನ್ನ ಮಕ್ಕಳು, ತಿರುಪೆ ನನ್ನ ಮಕ್ಕಳು, ನನಗೆ ಇಲ್ಲಿದೆಲ್ಲ ಜಾಕ್ ಹಾಕ್ಸ್ಬಿಟ್ಟು 30,000 ರೂಪಾಯಿ ಖರ್ಚು ಮಾಡಿಸ್ಬಿಟ್ಟು ಈ ರಿಸೆಪ್ಷನ್ ನಡೆಸ್ಬಿಟ್ರು. ಈ ದರಿದ್ರ ಜನ ನನ್ನ ರಿಸೆಪ್ಷನ್ ಬರೋದಿರ್ಲಿ, ನಾನು ಕಷ್ಟಪಟ್ಟು ಹಾಕ್ಸಿರೋ ಡೆಕೋರೇಷನ್ ಆದ್ರೂ ನೋಡಕ್ ಬರ್ಬಾರ್ದಾ? ನೆನ್ಸ್ಕೊಂತಾ ಇದ್ರೆ ಮೈಯೆಲ್ಲ ಅಯ್ಯೋ, ಏನ್ ನಮ್ಮ ಯಜಮಾನ್ರು ಹಿಂಗ್ ಕೈ ಕೊಟ್ಬಿಟ್ರಲ್ಲ. ಅವ್ರದೇ ಬಾರಿ ದೊಡ್ಡ ಬಜೆಟ್ ಅನ್ಕೊಂಡ್ಬಿಟ್ಟಿದ್ನಲ್ಲ, ಈಡು ಕಾಲ ಎಳೆದ್ಬಿಟ್ರಲ್ಲ. ಇರಿ ಅಲ್ಲಿ ನೋಡಿ, ಅಲ್ಲಾರು ಬರ್ತಾರೆ? ಯಾರು ಬರ್ತಾ ಇಲ್ಲ. ₹1 ಹಾಕ್ತಾರೆ. BTS ಬಸ್ಗೆ ₹2 ಕೊಡ್ತಾರೆ. ನನ್ನ ಯೋಗ್ತಿಗೆ ಒಂದು 8 ಆಣಿ ಕೊಡೋದು ಬೇಡವಾ? ಮುಯಿನ ಅದಕ್ಕೆ ಇಂತ DP-ಗಳನ್ನ ನಿಮ್ ರಿಸೆಪ್ಷನ್ ಕರೆಸ್ಬೇಡಿ, ವೇಸ್ಟ್. ನೋಡಿ ಇಲ್ಲಿ ಕರಿಶೇಷಮ್ಮ ಮತ್ತು ಹೊಸಮ್ಮ ದೇವರನ್ನ ಮನೆ ಹತ್ರ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಆಂಟಿ ಆರತಿ ಬೆಳಗ್ತಾ ಇದ್ದಾರೆ. ನೋಡಿ ಇಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ತೆಂಗಿನಕಾಯಿ ಅಂಗಡಿ ಹೋಗೋಣ ಬಾರ. ಓ ಬನ್ನಿ ಅಮ್ಮ ಬನ್ನಿ, ಒಳ್ಳೆ ತಿಪ್ಟು ತೆಂಗಿನಕಾಯಿ ಬಂದಿದೆ. ಮದುವೆಗ ಮುಂಜಿಗ Somebody told
ಎಲ್ಲರೂ ಕೂಡ ದೇವರಿಗೆ ಪೂಜೆ ಮಾಡಿ ಹಣೆಗೆ ಅರಿಶಿಣ ಕುಂಕುಮ ಇಟ್ಟು ಹೂ ಮುಡಿಸಿ ದೇವರಿಗೆ ತಂದಿರುವಂತಹ ಸೀರೆಯನ್ನು ವಿತ್ ಮಡ್ಲಕ್ಕಿಯನ್ನು ಅರ್ಪಿಸ್ತಾ ಇದ್ದಾರೆ ಎಲ್ಲರೂ ಕೂಡ. ನೋಡಿ, ಇವರು ನಮ್ಮ ಅತ್ತೆ, ಅಕ್ಕ, ಆಂಟಿ, ನನ್ನ ತಂಗಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಅತ್ತೆ ಏನೋ ಸೀರಿಯಸ್ ಆಗಿ ಬೇಡ್ಕೊಳ್ತಾ ಇದ್ದಾರೆ. ನನ್ನ ಮಗನಿಗೆ ಮದುವೆ ಅಂತ ಆಗ್ಬಿಟ್ರೆ ಮುಂದಿನ ವರ್ಷ ನನ್ನ ಸೊಸೆ ಜೊತೆ ನಿನ್ನ ಸನ್ನಿಧಾನಕ್ಕೆ ಬರ್ತೀನಪ್ಪ. ನಮ್ಮ ಅತ್ತೆನೂ ಏನೋ ಬೇಡ್ಕೊಳ್ತಾ ಇದ್ದಾರೆ. ಏನು ಬೇಡ್ಕೊಳ್ತಾ ಇದ್ದಾರೆ ಕೈ ಮುಕ್ಕೊಂಡು? ಇಲ್ಲಿ ನಾವೇ ನೋಡ್ಬೇಕು. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ.
ನೋಡಿ ಚಾಮ್ ದೇವರು ಬಂದು ಇಲ್ಲಿ ಕಾಣಿಕೆ ಇಸ್ಕೊಳ್ತಾ ಇದೆ. ಇಲ್ಲಿ ನೋಡಿ ನಮ್ಮ ಚಿಕ್ಕಪ್ಪ ಅವರು ಸ್ಟೆಪ್ ಹಾಕ್ತಾ ಇದ್ದಾರೆ. ಯಾವ್ಯಾವ ರೀತಿ ಸ್ಟೆಪ್ ಹಾಕ್ತಿದ್ದಾರೆ ಅಂತ ನೋಡಿ. ನೆಕ್ಸ್ಟ್ ಡೇ ನೋಡಿ ಹಪ್ಪಳ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ನಮ್ಮ ಚಿಕ್ಕಿ ನೋಡಿ ಮುದ್ದೆ ಕೂಡಿಸ್ತಾ ಇದ್ದಾರೆ. ನಮ್ಮ ಅತ್ತೆಯವರು ಹಿಟ್ಟಾಕಕ್ಕೆ ರೆಡಿಯಾಗಿದ್ದಾರೆ. ಮತ್ತು ಇನ್ನೊಬ್ಬರು ಅತ್ತೆ ಮುದ್ದೆ ಕಟ್ಟಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಹಪ್ಪಳ ಎಲ್ಲ ರೆಡಿ ಮಾಡ್ತಾರೆ. ಹಪ್ಪಳದ್ದು ವಿಡಿಯೋ ಮಾಡ್ಕೊಳ್ಲಿಲ್ಲ ನಾನು. ನೋಡಿ ಮುದ್ದೆ ಕಟ್ತಾ ಇದ್ದಾರೆ. ನಮ್ಮ ಅತ್ತೆಯವರು ಕೂಡಿಸ್ತಾ ಇದ್ದಾರೆ. ಈಗ ನೋಡಿ ನಮ್ಮ ಅಣ್ಣ ಮುದ್ದೆ ಹೇಗೆ ಮುರಿಬೇಕು ಅಂತ ತೋರಿಸ್ತಾ ಇದ್ದಾರೆ. ನೋಡಿ ಕಲ್ತ್ಕೊಳ್ಳಿ. ಊಟ ಮಾಡಪ್ಪ. ಅಯ್ಯಯ್ಯ, ಏನಿದು ಉಪ್ಪು ಖಾರ ಏನೂ ಇಲ್ಲ? ಖಾರ ಬೇಕಾ? ಇಲ್ಲಿ ನಮ್ಮ ಸಿಸ್ಟರು ಚಿತ್ರಾನ್ನ ಮಾಡೋದಕ್ಕೆ ಮಾವಿನಕಾಯಿ ತುರಿತಾ ಇದ್ದಾರೆ. ಇದಿಷ್ಟು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.